ಹಾಯ್ ಸ್ನೇಹಿತರೆ, ಕನ್ನಡ ಕ್ವಿಜ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 30 GK ಪ್ರಶ್ನೆಗಳು ಇವೆ. ನೀವು ಬುದ್ಧಿವಂತರು ಇದ್ದರೆ 30 ಪ್ರಶ್ನೆಗಳಲ್ಲಿ ಕೇವಲ 5 ಪ್ರಶ್ನೆಗಳನ್ನು ಉತ್ತರಿಸಿ. ಹಾಗೆಯೇ ನೀವು ಎಷ್ಟು ಪ್ರಶ್ನೆಗಳನ್ನು ಉತ್ತರಿಸಿದ್ದೀರಿ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಮೊದಲನೆಯ ಪ್ರಶ್ನೆ, ಕಥಕ್ಕಳಿ ಯಾವ ರಾಜ್ಯದ ನೃತ್ಯ ಆಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕೇರಳ, ಬಿ ತಮಿಳುನಾಡು, ಸಿ ಕರ್ನಾಟಕ, ಡಿ ಆಂಧ್ರ ಪ್ರದೇಶ. ನಿಮ್ಮ ಸರಿಯಾದ ಉತ್ತರ ಎ ಕೇರಳ. ನಿಮ್ಮ ಎರಡನೇ ಪ್ರಶ್ನೆ, ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಖಂಡ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಆಫ್ರಿಕಾ, ಬಿ ಉತ್ತರ ಅಮೆರಿಕಾ, ಸಿ ಯುರೋಪ್, ಡಿ ಏಷ್ಯಾ. ನಿಮ್ಮ ಸರಿಯಾದ ಉತ್ತರ ಡಿ ಏಷ್ಯಾ. ನಿಮ್ಮ ಮೂರನೇ ಪ್ರಶ್ನೆ, ಭಾರತೀಯ ಸಾಹಿತ್ಯದ ಅತ್ಯುನ್ನತ ಪ್ರಶಸ್ತಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಪದ್ಮಶ್ರೀ, ಬಿ ಜ್ಞಾನಪೀಠ, ಸಿ ಕಬೀರ್ ಸಮ್ಮಾನ್, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಜ್ಞಾನಪೀಠ. ನಿಮ್ಮ ನಾಲ್ಕನೇ ಪ್ರಶ್ನೆ, ತಾಳಿಕೋಟೆ ಕದನದಿಂದ ಯಾವ ಸಾಮ್ರಾಜ್ಯ ಪತನವಾಯಿತು? ನಿಮ್ಮ ಆಪ್ಷನ್ಸ್ಗಳು: ಎ ಮೌರ್ಯ, ಬಿ ಮೊಘಲ್, ಸಿ ಚಾಲುಕ್ಯ, ಡಿ ವಿಜಯನಗರ. ನಿಮ್ಮ ಸರಿಯಾದ ಉತ್ತರ ಡಿ ವಿಜಯನಗರ. ನಿಮ್ಮ ಐದನೇ ಪ್ರಶ್ನೆ, ವಿಶ್ವದಲ್ಲೇ ಅತಿ ಎತ್ತರವಾದ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಖಡ್ಗಮೃಗ, ಬಿ ಆನೆ, ಸಿ ಒಂಟೆ, ಡಿ ಜಿರಾಫೆ. ನಿಮ್ಮ ಸರಿಯಾದ ಉತ್ತರ ಡಿ ಜಿರಾಫೆ. ನಿಮ್ಮ ಆರನೇ ಪ್ರಶ್ನೆ, ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಅಮೆರಿಕವು ಬಾಂಬ್ ಹಾಕಿದ ಪ್ರದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಬೀಜಿಂಗ್, ಬಿ ಟೋಕಿಯೋ, ಸಿ ಹಿರೋಶಿಮಾ, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಹಿರೋಶಿಮಾ. ನಿಮ್ಮ ಏಳನೇ ಪ್ರಶ್ನೆ, ಬುದ್ಧನು ಪ್ರಥಮ ಪ್ರವಚನ ನೀಡಿದ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಸಾಂಚಿ, ಬಿ ಗಯಾ, ಸಿ ಸಾರನಾಥ, ಡಿ ಲುಂಬಿನಿ. ನಿಮ್ಮ ಸರಿಯಾದ ಉತ್ತರ ಸಿ ಸಾರನಾಥ. ನಿಮ್ಮ ಎಂಟನೇ ಪ್ರಶ್ನೆ, ದಿನಿ ಇಲಾಹಿಯನ್ನು ಸ್ಥಾಪಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಅಕ್ಬರ್, ಬಿ ಜಹಾಂಗೀರ್, ಸಿ ಹುಮಾಯೂನ್, ಡಿ ಔರಂಗಜೇಬ್. ನಿಮ್ಮ ಸರಿಯಾದ ಉತ್ತರ ಎ ಅಕ್ಬರ್. ನಿಮ್ಮ ಒಂಬತ್ತನೇ ಪ್ರಶ್ನೆ, ಅನಾಫಿಲಿಸ್ ಸೊಳ್ಳೆಯಿಂದ ಬರುವ ರೋಗ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕ್ಯಾನ್ಸರ್, ಬಿ ಮಲೇರಿಯಾ, ಸಿ ಗಂಟಲು ರೋಗ, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಮಲೇರಿಯಾ. ನಿಮ್ಮ ಹತ್ತನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ 1600, ಬಿ 1700, ಸಿ 1800, ಡಿ 1869. ನಿಮ್ಮ ಸರಿಯಾದ ಉತ್ತರ ಡಿ 1869. ನಿಮ್ಮ 11ನೇ ಪ್ರಶ್ನೆ, ರಕ್ತ ಕೆಂಪಾಗಿರಲು ಕಾರಣವೇನು? ನಿಮ್ಮ ಆಪ್ಷನ್ಸ್ಗಳು: ಎ ಲವಣ, ಬಿ ಪ್ಲಾಸ್ಮಾ, ಸಿ ಆಮ್ಲಜನಕ, ಡಿ ಹಿಮೋಗ್ಲೋಬಿನ್. ನಿಮ್ಮ ಸರಿಯಾದ ಉತ್ತರ ಡಿ ಹಿಮೋಗ್ಲೋಬಿನ್. ನಿಮ್ಮ 12ನೇ ಪ್ರಶ್ನೆ, ರಣಜಿ ಟ್ರೋಫಿ ಯಾವ ಆಟಕ್ಕೆ ಸಂಬಂಧವಿರುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕ್ರಿಕೆಟ್, ಬಿ ಹಾಕಿ, ಸಿ ಟೆನ್ನಿಸ್, ಡಿ ಬ್ಯಾಡ್ಮಿಂಟನ್. ನಿಮ್ಮ ಸರಿಯಾದ ಉತ್ತರ ಎ ಕ್ರಿಕೆಟ್. ನಿಮ್ಮ 13ನೇ ಪ್ರಶ್ನೆ, ಸಂಗೊಳ್ಳಿ ರಾಯಣ್ಣ ಯಾವ ಜಿಲ್ಲೆಯವರು? ನಿಮ್ಮ ಆಪ್ಷನ್ಸ್ಗಳು: ಎ ಗದಗ, ಬಿ ಬೆಳಗಾವಿ, ಸಿ ಧಾರವಾಡ, ಡಿ ಶಿವಮೊಗ್ಗ. ನಿಮ್ಮ ಸರಿಯಾದ ಉತ್ತರ ಬಿ ಬೆಳಗಾವಿ. ನಿಮ್ಮ 14ನೇ ಪ್ರಶ್ನೆ, ಚೀನಾ ದೇಶದವರು ಭಾರತದ ಮೇಲೆ ದಾಳಿ ಮಾಡಿದ ವರ್ಷ ಯಾವುದು?
ನಿಮ್ಮ ಆಪ್ಷನ್ಸ್ಗಳು: ಎ 1500, ಬಿ 1800, ಸಿ 1962, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ 1962. ನಿಮ್ಮ 15ನೇ ಪ್ರಶ್ನೆ: ರಾಹುಲ್ ದ್ರಾವಿಡ್ ಏನಾಗಿದ್ದಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಕವಿ, ಬಿ ವಿಜ್ಞಾನಿ, ಸಿ ರಾಜನೀತಿಜ್ಞ, ಡಿ ಕ್ರಿಕೆಟ್ ಆಟಗಾರ. ನಿಮ್ಮ ಸರಿಯಾದ ಉತ್ತರ ಡಿ ಕ್ರಿಕೆಟ್ ಆಟಗಾರ. ನಿಮ್ಮ 16ನೇ ಪ್ರಶ್ನೆ: ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಪ್ರಧಾನಮಂತ್ರಿ, ಬಿ ಲೋಕಸಭಾ ಸ್ಪೀಕರ್, ಸಿ ಉಪರಾಷ್ಟ್ರಪತಿ, ಡಿ ರಾಷ್ಟ್ರಪತಿ. ನಿಮ್ಮ ಸರಿಯಾದ ಉತ್ತರ ಸಿ ಉಪರಾಷ್ಟ್ರಪತಿ. ನಿಮ್ಮ 17ನೇ ಪ್ರಶ್ನೆ: ನೀಲಗಿರಿ ಬೆಟ್ಟವು ಭಾರತದ ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕರ್ನಾಟಕ, ಬಿ ರಾಜಸ್ಥಾನ, ಸಿ ಮಹಾರಾಷ್ಟ್ರ, ಡಿ ತಮಿಳುನಾಡು. ನಿಮ್ಮ ಸರಿಯಾದ ಉತ್ತರ ಡಿ ತಮಿಳುನಾಡು. ನಿಮ್ಮ 18ನೇ ಪ್ರಶ್ನೆ: ಕಾವೇರಿ ನದಿ ಹುಟ್ಟುವ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಐಹೊಳೆ, ಬಿ ಮೆಟ್ಟೂರು, ಸಿ ಕೃಷ್ಣರಾಜ, ಡಿ ತಲಕಾವೇರಿ. ನಿಮ್ಮ ಸರಿಯಾದ ಉತ್ತರ ಡಿ ತಲಕಾವೇರಿ. ನಿಮ್ಮ 19ನೇ ಪ್ರಶ್ನೆ: ಕೃಷ್ಣದೇವರಾಯನ ಕಾಲದ ವಿರೂಪಾಕ್ಷಸ್ವಾಮಿ ದೇವಸ್ಥಾನವು ಎಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಮಂಗಳೂರು, ಬಿ ಹಂಪಿ, ಸಿ ಉಡುಪಿ, ಡಿ ಮೈಸೂರು. ನಿಮ್ಮ ಸರಿಯಾದ ಉತ್ತರ ಬಿ ಹಂಪಿ. ನಿಮ್ಮ 20ನೇ ಪ್ರಶ್ನೆ: ಪ್ರಪಂಚದಲ್ಲಿ ಇಲ್ಲಿಯವರೆಗೆ ಎಷ್ಟು ಮಹಾಯುದ್ಧಗಳು ನಡೆದಿವೆ? ನಿಮ್ಮ ಆಪ್ಷನ್ಸ್ಗಳು: ಎ 1, ಬಿ 2, ಸಿ 3, ಡಿ 4. ನಿಮ್ಮ ಸರಿಯಾದ ಉತ್ತರ ಬಿ 2. ನಿಮ್ಮ 21ನೇ ಪ್ರಶ್ನೆ: ಗುರುದೇವ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಕುವೆಂಪು, ಬಿ ದ ರಾ ಬೇಂದ್ರೆ, ಸಿ ಪಂಪ, ಡಿ ರವೀಂದ್ರನಾಥ ಟ್ಯಾಗೋರ್. ನಿಮ್ಮ ಸರಿಯಾದ ಉತ್ತರ ಡಿ ರವೀಂದ್ರನಾಥ ಟ್ಯಾಗೋರ್. ನಿಮ್ಮ 22ನೇ ಪ್ರಶ್ನೆ: ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಚೀನಾ, ಬಿ ಭಾರತ, ಸಿ ಅಮೆರಿಕ, ಡಿ ಇಂಡೋನೇಷಿಯಾ. ನಿಮ್ಮ ಸರಿಯಾದ ಉತ್ತರ ಬಿ ಭಾರತ. ನಿಮ್ಮ 23ನೇ ಪ್ರಶ್ನೆ: ಭೂಮಿಗೆ ಅತಿ ಹತ್ತಿರದಲ್ಲಿರುವ ಗ್ರಹ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಶನಿ, ಬಿ ಬುಧ, ಸಿ ಶುಕ್ರ, ಡಿ ಗುರು. ನಿಮ್ಮ ಸರಿಯಾದ ಉತ್ತರ ಸಿ ಶುಕ್ರ. ನಿಮ್ಮ 24ನೇ ಪ್ರಶ್ನೆ: ಬಾಹ್ಯಾಕಾಶದಲ್ಲಿದ್ದಾಗ ಮಾನವನಿಗೆ ಆಕಾಶವು ಯಾವ ರೀತಿ ಕಾಣುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ನೀಲಿ, ಬಿ ಬಿಳಿ, ಸಿ ಕೆಂಪು, ಡಿ ಕಪ್ಪು. ನಿಮ್ಮ ಸರಿಯಾದ ಉತ್ತರ ಡಿ ಕಪ್ಪು. ನಿಮ್ಮ 25ನೇ ಪ್ರಶ್ನೆ: ಕರ್ನಾಟಕದ ಗುಲಬರ್ಗಾ ಜಿಲ್ಲೆಯು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಗಣಿಗಾರಿಕೆ, ಬಿ ಹೈನುಗಾರಿಕೆ, ಸಿ ಕಬ್ಬಿಣ ಕೈಗಾರಿಕೆ, ಡಿ ಸಿಮೆಂಟ್ ಕೈಗಾರಿಕೆ. ನಿಮ್ಮ ಸರಿಯಾದ ಉತ್ತರ ಡಿ ಸಿಮೆಂಟ್ ಕೈಗಾರಿಕೆ. ನಿಮ್ಮ 26ನೇ ಪ್ರಶ್ನೆ: ವಿಶ್ವದಲ್ಲೇ ಅತ್ಯಂತ ಆಳವಾದ ನದಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಗಂಗಾ ನದಿ, ಬಿ ಕಾಂಗೋ ನದಿ, ಸಿ ಥೇಮ್ಸ್ ನದಿ, ಡಿ ಅಮೆಜಾನ್ ನದಿ. ನಿಮ್ಮ ಸರಿಯಾದ ಉತ್ತರ ಬಿ ಕಾಂಗೋ ನದಿ. ನಿಮ್ಮ 27ನೇ ಪ್ರಶ್ನೆ: ಸಸ್ಯಗಳು ಹಸಿರಾಗಿರಲು ಕಾರಣವೇನು? ನಿಮ್ಮ ಆಪ್ಷನ್ಸ್ಗಳು: ಎ ಕ್ಲೋರೋಫಿಲ್, ಬಿ ಹಿಮೋಗ್ಲೋಬಿನ್, ಸಿ
ಅಂಥೋಸಯನಿ. ಡಿ. ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಎ. ಕ್ಲೋರೋಫಿಲ್. ನಿಮ್ಮ 28ನೇ ಪ್ರಶ್ನೆ. ದಕ್ಷಿಣ ಪಥೇಶ್ವರ ಎಂದು ಬಿರುದನ್ನು ಹೊಂದಿದ್ದ ರಾಜ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ. ಹರ್ಷವರ್ಧನ, ಬಿ. ಇಮ್ಮಡಿ ಪುಲಿಕೇಶಿ, ಸಿ. ಕೃಷ್ಣದೇವರಾಯ, ಡಿ. ಸಮುದ್ರಗುಪ್ತ. ನಿಮ್ಮ ಸರಿಯಾದ ಉತ್ತರ ಬಿ. ಇಮ್ಮಡಿ ಪುಲಿಕೇಶಿ. ನಿಮ್ಮ 29ನೇ ಪ್ರಶ್ನೆ. ಹಿಟ್ಲರ್ ಯಾವ ದೇಶದ ಸರ್ವಾಧಿಕಾರಿಯಾಗಿದ್ದನು? ನಿಮ್ಮ ಆಪ್ಷನ್ಸ್ಗಳು: ಎ. ಜರ್ಮನಿ, ಬಿ. ಇಟಲಿ, ಸಿ. ಜಪಾನ್, ಡಿ. ಫ್ರಾನ್ಸ್. ನಿಮ್ಮ ಸರಿಯಾದ ಉತ್ತರ ಎ. ಜರ್ಮನಿ. ನಿಮ್ಮ ಕೊನೆಯ ಪ್ರಶ್ನೆ. ಕುಂಭಮೇಳವು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ. 2 ವರ್ಷ, ಬಿ. 6 ವರ್ಷ, ಸಿ. 8 ವರ್ಷ, ಡಿ. 12 ವರ್ಷ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.